ಹಾಗಾದ್ರೆ ಏನು ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತಷ್ಟು ಪುಷ್ಟೀಕರಿಸಬಹುದಾದಂತ ಅಥವಾ ಅದಕ್ಕೆ ರೆಕ್ಕೆ ಪುಕ್ಕ ಮಾತ್ರ ನಾವು ಗಮನಿಸ್ತಾ ಇದ್ವಿ, ಬಟ್ ಒಂದು ರೀತಿ ದೃಢೀಕರಿಸಬಹುದಾದಂತ ಮತ್ತೊಂದಷ್ಟು ಘಟನಾವಳಿಗಳು ಇವತ್ತು ನಡೀತಾ ಹೋಯಿತು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಯ್ತು ಇವತ್ತು ಬೆಳಗ್ಗೆಯಿಂದ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಶುಭ ಗಳಿಗೆ ಬರ್ಬೇಕಾದ್ರೆ ಯಾರು ತಗಲಿಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ ಆ ಮುಹೂರ್ತ ಯಾವ ಕಾಲಕ್ಕೆ ಬರಬೇಕು ಬರ್ತದೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನನಗೇನು ಯಾವಾಗ ಏನ್ ಬರ್ಬೇಕೋ ನಂಗೆ ಬಂದೇ ಬರ್ತದೆ. ಆ ಕಾನ್ಫಿಡೆನ್ಸ್ ನನಗಿದೆ. ಸದ್ಯದಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೀನಿ ಅನ್ನೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಿಎಂ ಪಟ್ಟಕ್ಕಾಗಿ ಪೈಪೋಟಿ ನಡೆಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಆಗಾಗ ಹೇಳ್ತಿದ್ದ ಪಂಚಿಂಗ್ ಡೈಲಾಗ್ಗಳಿವು. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯದಲ್ಲೀಗ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಡಿಕೆಶಿಗೆ ಯೋಗ ಕೂಡಿ ಬಂತ ಅನ್ನೋ ಚರ್ಚೆ ಬಿರುಸು ಪಡೆದುಕೊಂಡಿದೆ. ಒಂದು ಕಡೆ ಡಿಕೆಶಿ ತಮ್ಮ ಹಲವು ವರ್ಷಗಳ ಕನಸು ಕೈಗೂಡುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೊಂದೆಡೆ ದಿಲ್ಲಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ಬಳಿಕ ನಿನ್ನೆಯಿಂದ ಸಿದ್ದರಾಮಯ್ಯನವರ ಹಾವಭಾವವೇ ಬದಲಾಗಿದೆ. ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. 5 ವರ್ಷ ನಾನೇ ಸಿಎಂ ಅಂತಿದ್ದ ನಗರಿಗೆ ಈಗ ಅಧಿಕಾರ ತ್ಯಾಗದ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದೇ ಹೊತ್ತಲ್ಲಿ ಅಧಿಕಾರ ಶಾಶ್ವತವಲ್ಲ ಅನ್ನೋ ಸಿದ್ದರಾಮಯ್ಯರ ಹಳೆ ಮಾತು ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಈ ಅಧಿಕಾರ ಶಾಶ್ವತ ಅಲ್ವಲ್ಲ, ಅಧಿಕಾರಕ್ಕೋಸ್ಕರ ಸಂಬಂಧಗಳು ಬರೋದಲ್ಲ, ಮನುಷ್ಯತ್ವದ ಸಂಬಂಧ ಇದೆಯಲ್ಲ ಅದು ಬಹಳ ಮುಖ್ಯ. ನಾಳೆಯೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯ? ಬೆಳಗ್ಗೆ 9 ಗಂಟೆಗೆ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ. ಬಡವರ ಪಾಲಿಗೆ ಅನ್ನರಾಮಯ್ಯ, ಅಭಿಮಾನಿಗಳ ಪಾಲಿಗೆ ಹುಲಿಯ, ಬೆಂಬಲಿಗರ ದೃಷ್ಟಿಯಲ್ಲಿ ಟಗರು. ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳೋ ಸಿದ್ದರಾಮಯ್ಯ ಪದತ್ಯಾಗದ ಸುಳಿಗೆ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಇತ್ತೀಚೆಗಷ್ಟೇ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶ ನಡೆಸಿದ್ರು. ದೀರ್ಘಾವಧಿಗೆ ಆಡಳಿತ ನಡೆಸೋ ಮೂಲಕ ಸುಮಾರು 7 ವರ್ಷ 7 ತಿಂಗಳು 20 ದಿನ ಆಡಳಿತ ನಡೆಸಿದ್ದ ದೇವರಾಜ ಅರಸು ದಾಖಲೆ ಹಿಂದಿಕ್ಕಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದ್ರೆ 17 ಬಾರಿ ಬಜೆಟ್ ಮಂಡಿಸಿದ ಮೊದಲ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇಷ್ಟೆಲ್ಲಾ ಸಾಧನೆ ಮಾಡಿರೋ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಮಟ್ಟದಲ್ಲಾದ ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿಕೆಶಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡಲು ಸಿದ್ಧವಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಉಪಹಾರ ಕೂಟ ಸಭೆಯಲ್ಲೇ ಅಧಿಕೃತ ಘೋಷಣೆ ಸಾಧ್ಯತೆ. ನಾಳೆ ರಾಜ್ಯಪಾಲರ ಭೇಟಿಗೆ ಸಮಯ ಕೋರಿದ ಸಿಎಂ. ನಾಳೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲೇ ಸಹೋದ್ಯೋಗಿಗಳಿಗೆ ಬ್ರೇಕ್ಫಾಸ್ಟ್ ಸಭೆ ಆಯೋಜಿಸಿದ್ದಾರೆ. ಅಲ್ಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಬಗ್ಗೆ ತೀರ್ಮಾನ ಪ್ರಕಟಿಸಲಿದ್ದಾರೆ ಎನ್ನಲಾಗಿದೆ. ಇನ್ನು ನಾಯಕತ್ವ ಬದಲಾವಣೆ ಊಹಾಪೋಹದ ನಡುವೆ ಸಿಎಂ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಲು ಸಮಯ ಕೋರಿದ್ದಾರೆ ಅಂತ ಮುಖ್ಯಮಂತ್ರಿಯವರ ಆಪ್ತ ಮೂಲಗಳು ತಿಳಿಸಿವೆ. ಸಿದ್ದರಾಮಯ್ಯಗೆ ನಿನ್ನೆಯ ಚರ್ಚೆ ವೇಳೆ ರಾಹುಲ್ ತಿಳಿಸಿದ್ದೇನು? ಅಷ್ಟಕ್ಕೂ ನಿನ್ನೆ ದಿಲ್ಲಿಯ ಇಂದಿರಾ ಭವನದಲ್ಲಿ ರಾಹುಲ್ ಸಿದ್ದರಾಮಯ್ಯ ಜೊತೆ ನಡೆಸಿದ ಚರ್ಚೆ ಏನು ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ. 2 ಅವಧಿಯಲ್ಲಿ ಪಕ್ಷ ತಮ್ಮನ್ನು ಗೌರವದಿಂದ ನಡೆಸಿಕೊಂಡಿದೆ, ಮುಂದೆಯೂ ಗೌರವದಿಂದ ನಡೆಸಿಕೊಳ್ಳಲಿದೆ. ಆದರೆ ತಾವು ಮುಂದಿನ ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡಿ. ಅಹಿಂದ ವರ್ಗಗಳ ಮತಗಳನ್ನ ಹಿಡಿದಿಟ್ಟುಕೊಳ್ಳಲು ತನ್ನ ಮುಂದುವರಿಕೆ ಅಗತ್ಯ. ಎಸ್, ಇದನ್ನು ಬ್ಯಾಲೆನ್ಸ್ ಮಾಡಲು ಎಲ್ಲ ನಾಯಕರಿಗೂ ಜವಾಬ್ದಾರಿ ಹಂಚಿಕೆ ಮಾಡುತ್ತೇವೆ. ಹೀಗಂತ ರಾಹುಲ್ ಗಾಂಧಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಮಾತುಕತೆ ವೇಳೆ ಪರಮೇಶ್ವರ್ ಹೆಸರನ್ನ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ರು ಎನ್ನಲಾಗಿದೆ. ಆದರೆ ಉತ್ತರಾಧಿಕಾರಿ ವಿಚಾರದಲ್ಲಿ ನಾವು ನಿರ್ಧಾರ ಕೈಗೊಳ್ತೀವಿ ಅಂತ ರಾಹುಲ್ ತಿಳಿಸಿದ್ರು ಎನ್ನಲಾಗಿದೆ. ಸಿದ್ದರಾಮಯ್ಯ ಜೊತೆ ಮಾತುಕತೆಗೂ ಮುನ್ನ ಅಧಿಕಾರ ಹಂಚಿಕೆ ಬಗ್ಗೆ 2023ರಲ್ಲಾಗಿದ್ದ ವಿವರವನ್ನ ರಾಹುಲ್ ಪಡೆದುಕೊಂಡಿದ್ದು, ಒಂದು ವೇಳೆ ಭರವಸೆ ನೀಡಿದ್ರೆ ಅದರಂತೆ ನಡೆದುಕೊಳ್ಳೋದು ಸೂಕ್ತ ಅಂದಿದ್ರು. ಅದನ್ನೇ ಸಿದ್ದರಾಮಯ್ಯ ಮುಂದೆ ಹೇಳಿದ್ದಾರೆ. ಅಹಿಂದ ಮತಗಳಿಗೆ ಧಕ್ಕೆಯಾಗದಂತೆ ಗೌರವಯುತವಾಗಿ ಸಿದ್ದರಾಮಯ್ಯರಿಂದ ಅಧಿಕಾರ ಹಸ್ತಾಂತರಕ್ಕೆ ತೀರ್ಮಾನಿಸಲಾಗಿದೆ ಎನ್ನಲಾಗಿದೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಆಪ್ತರ ಜೊತೆ ಸಿಎಂ ಮಾತುಕತೆ.
ನಾಳೆ ಎಲ್ಲ ಮಾತನಾಡ್ತೀನಿ ಎಂದ ಸಿಎಂ ಮಾತಿನ ರಹಸ್ಯವೇನು? ನೆನೆ ದೆಹಲಿ ಮೀಟಿಂಗ್ ನಂತರ ಸಿದ್ದರಾಮಯ್ಯ ಎಲ್ಲೂ ಮಾತನಾಡಿರಲಿಲ್ಲ. ಇವತ್ತು ಬೆಂಗಳೂರಲ್ಲಿ ನೆಹರು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಿಎಂ ನಂತರ ಹೈಕಮಾಂಡ್ ಮೀಟಿಂಗ್ ಬಗ್ಗೆ ಪ್ರತಿಕ್ರಿಯಿಸಲಿಲ್ಲ. ಆದರೆ ನಾಳೆ ಎಲ್ಲವನ್ನೂ ಮಾತನಾಡ್ತೀನಿ ಅಂದಿದ್ದು ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ ಆಯ್ತು? ನಾಳೆ ಮಾತಾಡ್ತೀನಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ ಆಯ್ತು? ನಾಳೆ ಮಾತಾಡ್ತೀನಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ನಿನ್ನೆಯೇ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದ ಸಿದ್ದರಾಮಯ್ಯ ನಿನ್ನೆ ತಡರಾತ್ರಿವರೆಗೂ ಸಿಎಂ ಬೆಂಬಲಿಗರ ಜೊತೆ ಚರ್ಚೆ ನಡೆಸಿದ್ರು. ಸಚಿವ ಜಮೀರ್ ಅಹಮದ್, ಪರಮೇಶ್ವರ್, ಎಂಬಿ ಪಾಟೀಲ್ ಮತ್ತಿತರರು ಭಾಗಿಯಾಗಿದ್ರು. ರಾಜ್ಯಸಭೆ ಸ್ಥಾನಕ್ಕೆ ರಾಹುಲ್ ಕೊಟ್ಟಿರೋ ಆಫರ್ ವಿಚಾರವಾಗಿ ಚರ್ಚಿಸಿ, ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲು ಮನಸ್ಸಿಲ್ಲ, ಅತಿ ಹಿಂದುಳಿದ ನಾಯಕರಿಗೆ ರಾಜ್ಯಸಭಾ ಟಿಕೆಟ್ ಕೊಡೋ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಇಂದು ಮಧ್ಯಾಹ್ನ ಕೂಡ ಆಪ್ತ ಸಚಿವರು ಹಿರಿಯ ಶಾಸಕರ ಜೊತೆ ಸಮಾಲೋಚನೆ ವೇಳೆ ತಮ್ಮ ರಾಜೀನಾಮೆ ವಿಚಾರವಾಗಿ ತಿಳಿಸಿದ್ರು ಎನ್ನಲಾಗಿದೆ. ನಾಳೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸಾಧ್ಯತೆ. ನಾಳೆ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ ಎನ್ನಲಾಗಿದ್ದು, ನಾಳೆ ಸಿದ್ದರಾಮಯ್ಯ ಅವರ ಮೂಲಕವೇ ನೂತನ ಶಾಸಕಾಂಗ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಬಳಿಕ ಶಾಸಕಾಂಗ ಸಭೆಯಲ್ಲಿ ಅನುಮೋದನೆ ಪಡೆದು ಶಿಷ್ಟಾಚಾರದಂತೆ ನೂತನ ನಾಯಕನ ಆಯ್ಕೆ ಬಗ್ಗೆ ಲೋಕಭವನಕ್ಕೆ ಮಾಹಿತಿ ನೀಡಲಾಗುತ್ತೆ. ಇನ್ನು ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಧನ್ಯವಾದ ಭಾಷಣ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ನಿರ್ಗಮನದ ಸುಳಿವು ನೀಡ್ತಾ ಸಿದ್ದರಾಮಯ್ಯ ಟ್ವೀಟ್. ರಾಜೀನಾಮೆ ವದಂತಿ ನಡುವೆ ಸಿದ್ದರಾಮಯ್ಯ ಟ್ವೀಟ್ ಕುತೂಹಲ ಮೂಡಿಸಿದೆ. ಸಿಎಂ ಆಗಿ 3 ವರ್ಷದ ಸಾಧನೆ ಮೆಲುಕು ಹಾಕಿರೋ ಅವರ ಪೋಸ್ಟ್ ನಾನಾ ಚರ್ಚೆಗಳಿಗೆ ಗ್ರಾಸವಾಗಿದೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸುತ್ತಿದ್ದೇವೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಒಟ್ಟಾರೆ ನಾಳೆ ಸಿದ್ದರಾಮಯ್ಯರ ಅಧಿಕಾರಾವಧಿಯ ಕೊನೆ ದಿನವಾಗುತ್ತಾ? ಡಿಕೆಗೆ ಹಲವು ವರ್ಷಗಳ ಕನಸು ಈಡೇರುತ್ತಾ? ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV9. ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಿದ್ದೇನು ಅಂತ ಅಂದ್ರೆ, ಹೌದು, ಮುಖ್ಯಮಂತ್ರಿಗಳು ಈಗ ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕಾದಂತ ಸನ್ನಿವೇಶ ಬಂದ್ರೆ ಅವ್ರು ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಈ ವಿಚಾರವನ್ನೆಲ್ಲ ತಿಳಿಸಿ, ಸೊ ಆ ಪ್ರಕ್ರಿಯೆಗಳು ನಡಿಬೇಕಲ್ವಾ, ರಾಜೀನಾಮೆ ಕೊಡುವಂತ ಪ್ರಕ್ರಿಯೆ. ಸೊ ಆ ಪ್ರಕ್ರಿಯೆ ನಡಿಬೇಕು ಅಂತಾರೆ ಅವರು ರಾಜ್ಯಪಾಲರ ಸಮಯಾವಕಾಶವನ್ನ ಕೇಳಬೇಕು. ಹೌದು, ಈಗ ಸಿದ್ದರಾಮಯ್ಯನವರು ನಾಳೆ ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರಾಜ್ಯಪಾಲರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಅಂತಲೂ ಕೂಡ ಈಗ ತಿಳಿದು ಬರ್ತಾ ಇದೆ. ಅಲ್ಲಿಗೆ ನಾಳೆ ಒಂದು ಹಂತದಲ್ಲಿ ರಾಜೀನಾಮೆ ಕೊಡುವಂಥದ್ದು ಪಕ್ಕಾ ಅನ್ನುವಷ್ಟರ ಮಟ್ಟಿಗೆ ಈಗ ಬೆಳವಣಿಗೆಗಳು ಖಚಿತತೆಯನ್ನ ಪಡೀತಾ ಇದೆ.